ಮನೆಗೆ ಹೋಗೋಣ ಅಂದ್ರೆ ಇಲ್ಲೇ ಕೂತ್ ಬಿಟ್ಟಿಯಲ್ಲ ಪಾರು, ಏನಾಯ್ತೆ? ಹೋಗ್ಬೇಕಾದ್ರೆ ಚೆನ್ನಾಗೇ ಇದೆಯಲ್ಲ, ಇದ್ದಕ್ಕಿದ್ದಂಗೆ ಏನಾಯ್ತು ಪಾರು? ವೈಶು, ಈಗ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ದಿಲ್ಲ, ಅವನು ಯಾರು? ತುಂಬಾ ಹೊತ್ತು ಮಾತಾಡ್ತಾ ಇದ್ರಲ್ಲ, ಏನ್ ಮಾತಾಡ್ತಾ ಇದ್ರಿ? ಅವ್ನು ನಿನಗೆ ಗೊತ್ತಾ? ಓ ಚೆನ್ನಾಗಿ ಗೊತ್ತು. ಗೊತ್ತಾ? ಹೆಂಗೆ? ಅದೇ ಪಾರು, ನಾನು ಅಮ್ಮನ ಮದುವೆಗೆ ಅಂತ ಬೆಂಗಳೂರಿಗೆ ಬಂದಿದ್ನಲ್ಲ, ಅವಾಗ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಒದ್ದಾಡ್ತಿದ್ನಲ್ಲ, ಅವಾಗ ನಾನೇ ಆ ಸರ್ಕಾರಿಗೆ ಡಿಕ್ಕಿ ಹೊಡೆದು ಬಿದ್ದೋಗ್ಬಿಟ್ಟಿದ್ದೆ. ಆಮೇಲೆ ಅವರೇ ಕಾರಲ್ಲಿ ಕೂರ್ಸ್ಕೊಂಡು ಮದುವೆ ಛತ್ರಕ್ಕೆ ಬಿಟ್ಟೋದ್ರು. ಹೌದಾ? ಇದೇನು ಪರೀಕ್ಷೆನೋ ರಂಗ, ಆ ಮನುಷ್ಯ ತನ್ನ ಮಗಳನ್ನೇ ಕರ್ಕೊಂಡು ನಮ್ ಶಾಲಿನಿ ಮದ್ವೆ ನೋಡಕ್ ಬಂದಿದ್ನ. ಅಂದ್ರೆ ಅವತ್ತು ಅವನ್ ಬಂದಿದ್ದು ಶಾಲಿನಿ ಮದ್ವೆ ನಿಲ್ಸಕ್ಕಲ್ಲ, ಅಕಸ್ಮಾತ್ ಆಗಿ ಬಂದಿತ್ತು. ಯಾಕೆ ಪಾರು ಸೈಲೆಂಟ್ ಆಗ್ಬಿಟ್ಟೆ? ಸ್ವಲ್ಪ ಇದೆ, ಏನೋ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೂ ಆವತ್ತು ಮದ್ವೆ ಛತ್ರದಲ್ಲಿ ಶಾಲಿನಿನ ನೋಡ್ಲೇಬೇಕು ಅಂತ ಯಾಕಷ್ಟೊಂದು ಒದ್ದಾಡ್ತಾ ಇದ್ದ? ಅಲ್ಲಿ ಅವಳನ್ನೇನಾದ್ರೂ ನೋಡ್ಬಿಟ್ಟಿದ್ನ? ಭಗವಂತ, ಈ ಮಟ್ಟಕ್ಕೆಲ್ಲ ಆತಂಕ ಹುಟ್ಟಿಸ್ಬೇಡ್ವೋ? ಏನ್ ಯೋಚನೆ ಮಾಡ್ತಿದ್ಯಾ ಪಾರು? ಇಲ್ಲಿ ನೋಡು, ಆ ಸರ್ ಎಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ. ಇದನ್ನೆಲ್ಲ ಯಾಕೆ ತಗೊಂಡೆ? ಭಿಕ್ಷೆ ಹಾಕ್ಬಿಟ್ಟು ಹೋದ್ನ ಅವನು? ಇಲ್ಲ ಪಾರು, ನೀ ನನ್ನ ಮಗಳಿದ್ದಂಗೆ ಅಂತ ಹೇಳಿ ಪ್ರೀತಿಯಿಂದ ಕೊಟ್ರು, ಅದಕ್ಕೆ ಇಸ್ಕೊಂಡೆ. ರಂಗ ಮಗಳಿದ್ದಂಗೆ ಅಂತಿದ್ದಾನೆ ಅಂದ್ರೆ ಇವಳೇ ಅವನ ಮಗಳು ಅಂತ ಅವನಿಗೇನಾದ್ರೂ ಗೊತ್ತಾಗೋಯ್ತಾ? ನೋಡು ವೈಶು, ಆ ಮನುಷ್ಯ ಸರಿ ಇಲ್ಲ ಕಣೆ. ಅವನೇನಾದ್ರೂ ಮತ್ತೆ ನೀನೇನಾದ್ರೂ ದುಡ್ಡು ಕೊಟ್ರೆ ನೀನು ತಗೋಬಾರ್ದು, ಅಂಥವ್ರ ಪ್ರೀತಿ ನಿನಗೆ ಬೇಕಾಗಿಲ್ಲ. ಅಕಸ್ಮಾತ್ ಅವನೇನಾದ್ರೂ ನಿಂಗೆ ಸಿಕ್ಕಿದ್ರೆ, ನಿನ್ನ ನೋಡಿದ್ರೆ, ನೀನು ಅವನ ಹತ್ರ ಮಾತಾಡ್ಕೊಂಡು ಅವನ ಕಡೆ ನೋಡ್ಲೂಬಾರ್ದು. ಯಾಕೆ ಪಾರು? ಆ ಮನುಷ್ಯ ತುಂಬಾ ಒಳ್ಳೆಯವರು. ತುಂಬಾ ಒಳ್ಳೆಯವನಾಗಿದ್ದಕ್ಕೆ ತಾನೆ ನೀನು ಹುಟ್ಟಿದ್ದು, ನನ್ನ ಮಗಳ ಜೀವನ ಹಾಳಾಗಿತ್ತು. ನೋಡು ವೈಶು, ಅವನೇನು ಬೋರ್ಡ್ ಹಾಕೊಂಡಿದ್ದಾನ ತುಂಬಾ ಒಳ್ಳೆಯವನು ಅಂತ? ಇನ್ಮೇಲೆ ಅವನೇನಾದ್ರೂ ನಿಂಗೆ ಸಿಕ್ಕಿದ್ರೆ, ಮಾತಾಡಿದ್ರೆ, ನೀನು ಅವನ್ನ ನೋಡಿದ್ರು ನೋಡದೇ ಇರೋರಂಗೆ ಹೋಗ್ಬೇಕು, ಗೊತ್ತಾಯ್ತಾ? ರಂಗನಾಥ, ಇದೇನಪ್ಪ ನಿನ್ನ ಆಟ? ಆ ಮನುಷ್ಯ ಆ ಕಡೆ ನೋಡಿದ್ರೆ ಅಭಯ್ ಹಿಂದೆ ಬಿದ್ದಿದ್ದಾನೆ, ಅಭಯನ್ ಕಡೆಯಿಂದ ನನ್ನ ಮಗಳ ಹಿಂದೆ ಬಿದ್ದಿದ್ದಾನೆ. ಈ ಕಡೆ ನೋಡಿದ್ರೆ ಈಗ ಅವನದೇ ಮಗಳ ಜೊತೆಲಿ ಸ್ನೇಹ ಬೆಳೆಸ್ತಿದ್ದಾನೆ. ಇದೆಲ್ಲ ಗೊತ್ತಿದ್ದು ಆಗ್ತಿದ್ಯೋ, ಗೊತ್ತಿಲ್ಲದೆ ಆಗ್ತಿದ್ಯೋ, ಮುಂದೇನಾಗುತ್ತೋ, ಯಾರ್ಯಾರಿಗೆ ಏನೇನು ಕಾತಿದೆಯೋ? ರಂಗ, ಅಯ್ಯೋ ಅನ್ನಿಸ್ಬೇಡ್ವೋ, ನನ್ನ ಮಗಳನ್ನ ಕಾಪಾಡೋ ತಂದೆ. ಯಾಕಮ್ಮ ಎದ್ದು ಬಂದೆ? ಸ್ವಲ್ಪ ರೆಸ್ಟ್ ತಗೋಬೇಕಾಗಿತ್ತು. ಊಟ ರೂಮ್ಗೆ ಕಳಿಸ್ಕೊಡ್ತಾರೆ. ಇಲ್ಲ ಮಾವ, ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಏನಾಯ್ತಮ್ಮ? ಇನ್ನೂ ಏನೂ ಆಗಿಲ್ಲ, ನಾಳೆ ಏನಾಗುತ್ತೋ ಅನ್ನೋ ಭಯ. ಅಂದರೆ ನನಗೆ ಮಗು ಆಗೋ ವಿಷಯದ ಬಗ್ಗೆ ನಾಳೆ ಡಾಕ್ಟ್ರು ಚೆಕಪ್ ಕರೆದಿದ್ದಾರೆ. ಚೆಕಪ್ ಆದಾಗ ನನ್ನ ಮುಂಚೆನೇ ಮಗು ಆಗಿತ್ತು ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗುತ್ತಾ ಅಂತ. ಎಲ್ಲ ಥರ ಟೆಸ್ಟ್ ಮಾಡಿಸ್ತೀನಿ ಅಂತ ಅಭಯ್ ಬೇರೆ ಹೇಳಿದ್ದಾನೆ. ಆ ಪರೀಕ್ಷೆಯಲ್ಲಿ ನಾನು ಮುಂಚೆನೇ ಕನ್ಸೀವ್ ಆಗಿದೆ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ? ಹಾಗೆಲ್ಲ ಏನೂ ಗೊತ್ತಾಗಲ್ಲಮ್ಮ, ಅಂಥ ಸಾಧ್ಯತೆಗಳು ತುಂಬ ಕಮ್ಮಿ. ನಾಳೆ ಟೆಸ್ಟ್ ಮಾಡಿಸ್ತಿರೋದು ಮುಂದೆ ಮಕ್ಕಳಾಗೋ ಚಾನ್ಸಸ್ಸಿನ ಬಗ್ಗೆ.
ಹಿಂದೆ ಏನಾಗಿತ್ತು ಅನ್ನೋದು ಯಾವ ಡಾಕ್ಟ್ರಿಗೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಹಂಗಲ್ಲ ಮಾವ, ಒಂಚೂರು ಸಿಂಟಮ್ಸಾರು ಇರುತ್ತಲ್ವಾ. ನನ್ನ ಗ್ರಾಚಾರ ಕೆಟ್ಟು ಅವ್ರಿಗೇನಾರು ಗೊತ್ತಾಗ್ಬಿಟ್ರೆ ಮೊದಲೇ ನನ್ನ ಹಣೆ ಬರ ಸರಿ ಇಲ್ಲ. ಯಾರಮ್ಮ ಹೇಳಿದ್ದು? ನೀನು ಹಣೆ ಬರ ಸರಿ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಮಗ ನಿನಗೆ ಸಿಗ್ತಾನೆ ಇರಲಿಲ್ಲ. ಅದೇ ಯಾವ ಜನ್ಮದ ಬಾಕಿನೋ ಏನೋ ಅವನು ನನಗೆ ಸಿಕ್ಬಿಟ್ಟಿದ್ದಾನೆ. ಅವನ್ನ ಉಳಿಸ್ಕೊಳ್ತೀನೋ ಇಲ್ವೋ ಅನ್ನೋದೇ ನಂಗೆ ಭಯ ಆಗ್ಬಿಟ್ಟಿದೆ. ಅವನಿಗೆ ಈ ಕತೆ ಗೊತ್ತಾಗಿ ನನ್ನ ಬಗ್ಗೆ ಅಸಹ್ಯ ಪಡೋಕ್ಕಿಂತ ಮುಂಚೆ ನಾನೇ ಅವನಿಗೆಲ್ಲ ಸತ್ಯ ಹೇಳ್ಬಿಡ್ಬೇಕು. ಇಲ್ಲಾಂದರೆ ನನ್ನ ಮುಖನೂ ತೋರಿಸ್ದೆ ಎಲ್ಲಾದರೂ ದೂರ ಹೋಗ್ಬಿಡ್ಬೇಕು. ಸುಮ್ಮನಿರಮ್ಮ, ಹಾಗೆಲ್ಲ ಮಾತಾಡಬೇಡ. ಮನಸ್ಸಿಗೆ ತುಂಬ ಕಷ್ಟ ಆಗತ್ತೆ. ಬೇರೆ ಯಾವ ದಾರಿನೂ ಕಾಣ್ತಿಲ್ಲ ಮಾವ. ನಿನಗೆ ಬೇರೆ ಇನ್ಯಾವ ದಾರಿ ಕಾಣಬೇಕಮ್ಮ?